ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾ ಹೋಗಿ ಬರ್ತೀನಿ ದೊಡ್ಡಮ್ಮ. ಹುಷಾರು ನಿಧಿ, ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಎಲ್ಲ ನೆನಪಿದೆ ದೊಡ್ಡಮ್ಮ. ಅಲ್ಲಿಗೆ ಹೋದ ತಕ್ಷಣ ಲೊಕೇಶನ್ ಕಳಿಸಲು ಮರಿಬೇಡ. ಹೌದು ನಿಧಿ, ಯಾವುದೇ ಕಾರಣಕ್ಕೂ ಮರಿಬೇಡ. ಯಾಕಂದರೆ ಅಲ್ಲಿವರೆಗೂ ನಾವು ನಿನ್ನ ಫಾಲೋ ಮಾಡ್ತಿರಲ್ಲ. ಹುಷಾರು ನಿಧಿ, ಯಾವುದೇ ರೀತಿ ಅನುಮಾನ ಬರಬಾರ್ದು. ಒಂಚೂರು ಅನುಮಾನ ಬಂದರೂ ಅವ್ರು ನಮ್ಮ ಕೈಯಿಂದ ತಪ್ಪಿಸ್ಕೊಂಡ ಹಾಗೇನೆ. ಶಾರ್ವರಿ 108 ಯೋಚನೆ ಮಾಡಿರ್ತಾಳೆ. ಒಂದು ಸಣ್ಣ ಅನುಮಾನ ಬಂದರೂ ಅವಳು ಬೇರೆ ರೀತಿನೇ ಮೂವ್ ಮಾಡ್ತಾಳೆ. ಅದೇನೇ ಆಗಿರಲಿ, ಈ ಸಲ ಮಾತ್ರ ಅವಳು ಮಿಸ್ ಆಗಬಾರ್ದು. ಹೌದು, ಅವ್ರು ಸಿಗಲೇಬೇಕು. ಇಲ್ಲಾಂದರೆ ನಾವೆಲ್ಲ ಭಯದಲ್ಲೇ ಬದುಕಬೇಕಾಗತ್ತೆ. ಮನೆಯವ್ರಿಗೇನು ಆಗಬಾರ್ದು ಅಂದರೆ ಆದಷ್ಟು ಬೇಗ ಅವ್ರು ಸಿಗಲೇಬೇಕು. ಯೋಚನೆ ಮಾಡಬೇಡಿ. ಅದಕ್ಕೆ ಈ ಸಲ ಮೊಮ್ ಸಿಕ್ಕಾಕೋತಾಳೆ. ನಾವು ಅಂದ್ಕೊಂಡಂಗೆ ಮಾಡೋಣ. ದೊಡ್ಡಮ್ಮ, ನಾನು ಬರ್ತೀನಿ. ಹುಷಾರು. ಓಕೆ, ನಾವಿನ್ನು ತಡ ಮಾಡೋದು ಬೇಡ. ನಿಧಿ ಇಮಿಡಿಯೇಟಾಗಿ ಲೊಕೇಶನ್ ಕಳಿಸ್ಬೋದು. ಅವಳಿಗೆ ಲೈವ್ ಲೊಕೇಶನ್ ಆನ್ ಮಾಡೋದಕ್ಕೆ ಹೇಳಿದ್ದೀನಿ. ಅವಳು ಹಿಂದೆ ಫಾಲೋ ಮಾಡದೇ ಇದ್ದರೂ 1-2 ಕಿಲೋಮೀಟ್ರ್ ದೂರನೇ ಇರೋಣ. ಅಭಿ, ನೀನು ಸಮರ್ಥಕ್ಕೆ ಕಾಲ್ ಮಾಡಿ ಇಮಿಡಿಯೇಟಾಗಿ ಬರೋದಕ್ಕೆ ಹೇಳು. ತುಳಸೋರೆ, ನಾನು ಮಕ್ಕಳ ಜೊತೆ ಹೋಗಿ ಬರ್ತೀನಿ. ಇಲ್ಲ ಮದವ್ರೆ, ನಾನು ಬರ್ತೀನಿ. ಅಮ್ಮ, ನೀವು ಬರೋದಾ? ಬೇಡ ಅಮ್ಮ, ಅಲ್ಲಿ ಏನಾಗುತ್ತೋ ಏನೋ, ನೀವ್ಯಾಕೆ ಬರ್ತೀರಾ? ಏನೇ ಆಗಲಿ, ನಾನು ನೇರವಾಗಿ ಆ ಶಾರ್ವರಿನ ನೋಡಬೇಕು. ಅಲ್ಲಿ ನಡೆಯೋದಕ್ಕೆಲ್ಲ ನಾನು ಸಾಕ್ಷಿಯಾಗಿರಬೇಕು. ನಾನು ಬಂದೇ ಬರ್ತೀನಿ. ನನಗೆ ಅರ್ಥ ಆಗುತ್ತೆ ತುಳಸೋರೆ, ಇಂಥ ಟೈಮಲ್ಲಿ ಬೇಡ ಅನ್ನೋಕ್ಕೂ ಆಗಲ್ಲ. ನೀವು ಇಲ್ಲೇ ಇದ್ದರೂ ಒದ್ದಾಡ್ತಿರ್ತೀರ ಅನ್ನೋದು ನನಗೆ ಗೊತ್ತು. ಸರಿ, ಬನ್ನಿ ಅಮ್ಮ, ಅದು ಏನಾದರೂ ಪರವಾಗಿಲ್ಲ. ನಾವು ಎಲ್ಲರೂ ನಿಮಗೆ ಕಾವಲಾಗಿರ್ತೀವಿ. ನೀವು ಮಾತ್ರ ಅಲ್ಲ, ನಾನು ಬರ್ತೀನಿ. ನಾನೇ ಬಂದು ಆ ಶಾರ್ವರಿನ ಕತ್ತು ಹಿಸ್ಕಿ ಕೊಂದು ಬಿಡ್ತೀನಿ. ಬೇಡ ಬೇಡ, ಆವೇಶ ಬೇಡ ಮಹೇಶ. ನೀನು ಬರೋದು ಬೇಡ, ಇಲ್ಲೇ ಇರು. ಅಣ್ಣ, ನಾನು ಬರಬಾರ್ದಾ? ಬೇಡ ಚಿಕ್ಕಪ್ಪ, ನೀವು ಬಂದರೆ ಅಲ್ಲಿ ಬೇರೆ ಅನಾಹುತನೇ ಆಗುತ್ತೆ. ನಿಮ್ಮ ಕೋಪಕ್ಕೆ ಅಲ್ಲಿ ಏನಾದರೂ ಆಗ್ಬೋದು. ಹೌದು ಮಹೇಶ್ ಅವರೇ, ಇಲ್ಲಿ ದೀಪಿಕಾ, ಪೂರ್ಣಿ ಮಗು ಮಾತ್ರ ಇರ್ತಾರೆ. ನೀವು ಇಲ್ಲಿರೋದೇ ಒಳ್ಳೇದು. ಹೌದು ಚಿಕ್ಕಮ್ಮವ, ನೀವಿಲ್ಲೇ ಇರಿ. ಸರಿ, ನೀವೆಲ್ಲ ಹೊರಡಿ. ಲೇಟ್ ಆಗೋಕ್ಕೂ ಮುಂಚೆ ನೀವೆಲ್ಲ ಹೊರಟ್ರೆ ಒಳ್ಳೇದು. ಹೊರಡೋಣ. ಶುಭ